ಹಲೋ ಹಾಯ್ ನಮಸ್ಕಾರ. ರಾಕೆಟ್ ಫುಲ್ ಸ್ಪೀಡಲ್ಲಿ ಮೇಲಕ್ಕೆ ಹೋಗಬೇಕು, ಅಂತರಿಕ್ಷ ತಲುಪಬೇಕು, ಫುಲ್ಲು ಮೇಲಿನ ಹಂತ ತಲುಪಬೇಕು ಅಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ ಕೆಳಗೆ ಬೆಂಕಿ ಹತ್ಕೊಂಡಿರ್ಬೇಕು ಗುರು. ಕೆಳಗೆ ಬೆಂಕಿ ಯಾವ ರೇಂಜ್ಗೆ ಹತ್ಕೊಂಡಿತ್ತು. ಬೆಂಗಳೂರು ಮ್ಯಾಚಲ್ಲಿ ಇದೇ ಪಂಜಾಬ್ ಕಿಂಗ್ಸ್ ಮೇಲೆ ಆಡಿದ ಪಂದ್ಯ, ಶುಕ್ರವಾರದ ಮ್ಯಾಚನ್ನು ಸೋತಿದ್ದ ರೀತಿ, ಆ ಸೋಲಿನ ಅನುಭವ ಮತ್ತು ಆ ಶ್ರೇಯಸ್ ಅಯ್ಯರ್ ಟೀಮು, ಆ ಶ್ರೇಯಸ್ ಅಯ್ಯರ್ ಆಡ್ತಾ ಇರೋದು ಒಂಥರ ಕಾಂಪಿಟೇಟಿವ್ ಒಂಥರ ಪಂದ್ಯಗಳು, ಆ ಕಾಂಪಿಟೇಟಿವ್ ಗೇಮು, ಆ ಮನುಷ್ಯನ ಮೇಲೆ ಸೋತ್ಬಿಟ್ವಲ್ಲ ಅನ್ನೋ ಹತ್ಕೊಂಡಿದ್ದ ಬೆಂಕಿ, ಅದರ ಜ್ವಾಲೆ ಯಾವ ಮಟ್ಟಕ್ಕಿತ್ತು ಅಂತಂದರೆ ಇವತ್ತು ಆಡಿದ್ದು RCB. ಏನು ಖುಷಿ ಆಯಿತು. ಭಾನುವಾರದ ಪಂದ್ಯ ಸಖತ್ ಮಜಾ ಬಂತು. ಮಧ್ಯಾಹ್ನ ಆಡಿದ್ದು ಇವತ್ತು ಗೇಮು. ಮಧ್ಯಾಹ್ನದ ಮ್ಯಾಚ್ಗಳೇ ಒಂಥರ ಮಜಾ. ನನಗಂತೂ ಅದೇ ತುಂಬ ಇಷ್ಟ ಅಪ್ಪ. ಇತ್ತೀಚೆಗಂತೂ ಮುಂಚೆ 7:30 ಮ್ಯಾಚ್ ನೋಡ್ತಾಯಿದ್ದು ಫುಲ್ಲು, ಇವಾಗ 3:30 ಮ್ಯಾಚು ವೀಕೆಂಡ್ಸಲ್ಲಿ ಸಖತ್ ಮಜಾ ಇತ್ತು. ಮಸ್ತಾಗಿ ಆಡಿದ್ರಿ ಇವತ್ತು. ಎಲ್ಲ ಪಾಠನೂ ಕಲಿತು ಆವತ್ತಾಗಿದ್ದ ತಪ್ಪುಗಳ ಎಲ್ಲ ವಿಭಾಗಗಳಲ್ಲಿ ಆಗ್ತಾಯಿದ್ದ ತಪ್ಪುಗಳು, ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ, ಟೀಮ್ ಸೆಲೆಕ್ಷನ್, ಅದೇನು ಎಲ್ಲರೂ ಅಂದ್ಕೊಂಡಂಗೆ ಲಿವಿಂಗ್ಸ್ಟೋನ್ನ ಕೂರಿಸಿದ್ರು, ಅದನ್ನು ಸುಮ್ಮನೆ ಕೂರಿಸಿದ್ದಾಯಿತು. ರೊಮಾರಿಯೋ ಶೆಫರ್ಡ್ ಕರ್ಕೊಂಬಂದಿದ್ದು, ಆ ಮನುಷ್ಯ ವಿಕೆಟು ತೆಗೆದ್ರು, ಬಟ್ ಬ್ಯಾಟಿಂಗ್ ಏನು ಸಿಗಲಿಲ್ಲ. ಮಾಡಿದ್ರು. ಬಟ್ ನಮಗೆ ಮೇಜರ್ ಚಾಲೆಂಜ್ ಇರೋದೇನು ಅಂದರೆ, ನಮ್ಮ ಮನೆ ಅಂಗಳದಲ್ಲಿ ಆಡ್ಬೇಕಾದ್ರೆ ಹೋಮ್ ಮ್ಯಾಚಸ್ ಇನ್ನೂ ನಮ್ಮದು 4 ಇದೆಯಲ್ಲ, ಅಲ್ಲಿ ಆಡ್ಬೇಕಾದ್ರೆ ಏನು ಚೇಂಜಸ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಕಾಯ್ತಾ ಇರಬೇಕು. ಯಾಕಂದರೆ ಕೃಣಾಲ್ ಪಾಂಡ್ಯ ಅಂದರೆ ಇವತ್ತು ನೋಡಿದ್ರೆ ಕೃಣಾಲ್ ಪಾಂಡ್ಯ ಸೂಪರ್ ಹೀರೋ. ಏನು ಆಡಿದ್ದು, ಬೌಲಿಂಗು ಸೂಪರ್ ಬೌಲಿಂಗು. ಆ್ಯಂಡ್ ಇವತ್ತು ಇನ್ನೊಂದು ಗಮನಿಸಿದ್ರೆ ಎಲ್ಲರೂ, ರಜತ್ ಪತಿದಾರ್ ಕ್ಯಾಪ್ಟನ್ ಆಗಿದ್ರು ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಥರ ಫುಲ್ಲು ಕೃಣಾಲ್ ಪಾಂಡ್ಯನ ಜೊತೆ ಮಾತಾಡ್ತಾ ಇದ್ದಿದ್ದು, ಫೀಲ್ಡ್ ಪ್ಲೇಸ್ಮೆಂಟ್ಸು ಎಲ್ಲ ಒಂದು ಹಂತಕ್ಕೆ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಇವತ್ತು ಆಡ್ದಂಗೆ ಅನ್ನಿಸ್ತಾ ಇತ್ತು. ನಿಮಗೂ ಎಲ್ಲ ನೋಡಿರ್ಬೇಕನ್ಸುತ್ತೆ, ನೋಡಿ ಹೇಳಿ ನೋಡೋಣ ಅದನ್ನ. ಬಟ್ ಸಖತ್ತಾಗಿ ಆಡಿದಾಗ ಅಪ್ರಿಷಿಯೇಟ್ ಮಾಡ್ಬೇಕು. ಚೆನ್ನಾಗಂತೂ ಆಡಿದ್ರು. ಎಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾದ ಅಂಶ, ಟಾಸ್ ಗೆದ್ದಿದ್ದು ಇವತ್ತು. ಟಾಸ್ಗೆ ಚೇಸ್ ಮಾಡಬೇಕಾದ್ರೆ RCB ಈಸ್ ಅ ಡಿಫ್ರೆಂಟ್ ಬೀಸ್ಟ್ ಟು ಬೀಟ್ ಅಂತಾರಲ್ಲ, ಹಂಗಾಗೋಗ್ಬಿಡ್ತಿರೋದು ಫುಲ್ಲು. ಅದರಲ್ಲೂ ವಿರಾಟ್ ಕೊಹ್ಲಿ, ಕದನದೋಳ್ ವಿರಾಟ್ ಕೊಹ್ಲಿಯನ್ನು ಕೆಣಕಿ ಉಳಿದವರಿಲ್ಲ ಅಂತಾರಲ್ಲ, ಹಂಗೆ ಮನುಷ್ಯನ ಕೆಣಕ್ಬಿಟ್ರೆ ಅದು. ಹೋದ ಮ್ಯಾಚಲ್ಲಿ ಏನೋ ಆಗಿದೆ, ಫುಲ್ಲು ಕಿರಿಕಾದಂಗೆ ಅನಿಸುತ್ತೆ. ಅದು ಶ್ರೇಯಸ್ ಅಯ್ಯರ್ ಏನೋ ಮಾಡಿದ್ದಾರೆ ಅನಿಸುತ್ತೆ. ಅದಕ್ಕೆ ಏನು ಗೆದ್ದ ಮೇಲೆ ಸೆಲೆಬ್ರೇಷನ್ ನೋಡಿದ್ರೆ ವಿರಾಟ್ ಕೊಹ್ಲಿದು, ಆ ಸೆಲೆಬ್ರೇಷನ್ ಶ್ರೇಯಸ್ ಅಯ್ಯರ್ ಕಡೆ ತಿರುಗಿಬಿಟ್ಟು ಟಿಪಿಕಲ್ ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್ನೇ. ಬಟ್ ಇವತ್ತು ಇನ್ನೊಂದು ಹಂತದ ಬೇರೆ ಲೆವೆಲಲ್ಲಿ ಸೆಲೆಬ್ರೇಟ್ ಮಾಡಿ ಆಮೇಲೆ ಹೋಗಿ ಏನೋ ಮಾತಾಡಿ ಏನೋ ಒಂಥರ ತುಪ್ಪ ಸವರಕ್ಕೆಲ್ಲ ಹೋದರು. ಬಟ್ ಶ್ರೇಯಸ್ ಅಯ್ಯರು ಏನೋ ಒಂಥರ ಸಿಟ್ಟಲ್ಲೇ ಡಿಸ್ಕಷನ್ಸ್ ನಡೀತಾ ಇತ್ತು. ಅದು ವಿರಾಟ್ ಕೊಹ್ಲಿ ಇದ್ದಾಗ ಈ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂಥರ ಡ್ರಾಮಾ ನಡೀತಾನೆ ಇರುತ್ತೆ, ನಾಟಕೀಯ ಬೆಳವಣಿಗೆಗಳು. ಚೆನ್ನಾಗಂತೂ ಇತ್ತು. ಮ್ಯಾಚ್ ಗೆದ್ದರು. ನಮ್ಮದು RCB ಯಥಾ ಪ್ರಕಾರ ಅವೇ ಮ್ಯಾಚಸ್ 5 ಗೆದ್ದುಬಿಟ್ಟು ಫುಲ್ಲು ಸೂಪರ್ ಡ್ಯೂಪರಾಗಿ 10 ಪಾಯಿಂಟ್ ತೊಗೊಂಡು 3ನೇ ಸ್ಥಾನ, 3rd ಪ್ಲೇಸಲ್ಲಿ ಇದ್ದಾರೆ ಇವಾಗ ಸದ್ಯಕ್ಕೆ. ಪ್ಲೇ ಆಫ್ ಹಂತಕ್ಕೆ ತಲುಪೋಕ್ಕೆ ಒಳ್ಳೆ ಫೌಂಡೇಶನ್ ಅಂತೂ ಸೆಟ್ ಆಗಿದೆ. PBKSು ನಮ್ಮ ಕೆಳಗಡೆನೇ ಇರೋದ್ರಿಂದ ತಲುಪುವಂಥದ್ದು ಚಾನ್ಸ್ ಪಾಸಿಬಿಲಿಟೀಸು ಈ ಮ್ಯಾಚ್ ಗೆದ್ದಿದ್ದಕ್ಕೆ ಒಂಥರ ಕಾನ್ಫಿಡೆನ್ಸ್ ಅಂತೂ ಬರ್ತಾಯಿದೆ. ದೇವ್ರ ದಯಿಂದ ಕ್ಯಾಲ್ಕುಲೇಟ್ರು ಅದು ಇದು. ಯಾಕಂದರೆ ಬೆಂಕಿ ಹತ್ಕೊಂಡಿತ್ತಲ್ಲ, ರಾಕೆಟ್ ಆ ಸ್ಪೀಡಲ್ಲಿ ಬೆಂಕಿ ಹತ್ಕೊಂಡಾಗ ಹೋಗ್ತಾ ಇದ್ರೆ ಆಗುತ್ತೆ. ಹಂಗಂತ ಇವಾಗ ಹೋಮ್ ಮ್ಯಾಚ್ಗಳು ಹೇಗೆ ಗೆಲ್ಲೋದು ಅನ್ನೋದನ್ನು ಒಂಚೂರು, ಯಾಕಂದರೆ ಆಯಿತು ಪ್ಲೇ ಆಫ್ಗೆ ಹೋಗೋದು ಎಲ್ಲ ಸರಿ, ಟೂರ್ನಮೆಂಟ್ ಗೆಲ್ಲಬೇಕು. ಬಟ್ ಬೆಂಗಳೂರಿನ ಅಭಿಮಾನಿಗಳು, ಕರ್ನಾಟಕದ ಅಭಿಮಾನಿಗಳಿಗೂ, ಚಿನ್ನಸ್ವಾಮಿಲಿ ಬಂದು ನೋಡೋಂಥ ಅಭಿಮಾನಿಗಳಿಗೂ ಮ್ಯಾಚ್ಗಳು ಗೆದ್ದುಬಿಟ್ಟು ಕೊಡಬೇಕಲ್ಲಪ್ಪ. ಅದಕ್ಕೆ ಏನು ಮಾಡಬೇಕು? ಕೃಣಾಲ್ ಪಾಂಡ್ಯನ ಕೂರ್ಸೋದ, ಸ್ವಪ್ನಿಲ್ ಸಿಂಗ್ನ ಆಡ್ಸೋದ, ಎಲ್ಲ ಕ್ರಿಕೆಟ್ನ ಪಂಡಿತರೆಲ್ಲ ಹೇಳ್ತಿದ್ದಾರೆ ಸ್ವಪ್ನಿಲ್ ಸಿಂಗ್ನ ಆಡಿಸ್ಬೋದಾ ಹೋಮ್ ಗೇಮಲ್ಲಿ, ಏನಾದರೂ ಚೇಂಜಸ್ ಈ ಥರದ್ದೆಲ್ಲ ಮಾಡಿ. ಯಾಕೆ ನೆನ್ನೆ ನೋಡಿ ನನಗೆ ಖುಷಿಯಾಗಿದ್ದು, ನೆನ್ನೆ ಮ್ಯಾಚೂ ಅದ್ರ ಬಗ್ಗೆ ಒಂಚೂರು ಮಾತಾಡೋಣ. RR ರಾಜಸ್ಥಾನ್ ರಾಯಲ್ಸ್ ಸೋತರು ಪಾಪ, ಆದ್ರೂ ಅವ್ರು ನೋಡಿ ಆ ಮನುಷ್ಯಂಗೆ 14 ವರ್ಷದ ಹುಡುಗ, ಅದೊಂದು ಖುಷಿಯಾದ ವಿಚಾರ. ನೆನ್ನೆ ಯಾರ್ಯಾರು ನೋಡಿದ್ರೋ ಗೊತ್ತಿಲ್ಲ, ವೈಭವ್ ಸೂರ್ಯವಂಶಿ ಆ ಮನುಷ್ಯ ಆಡಿದ್ದು ರೀತಿ. ಆ್ಯಂಡ್ ಆ ಮನುಷ್ಯ, ನಾನು ಕ್ರಿಕೆಟ್ಗೆ ಇಂಟ್ರಾಕ್ಟ್ ಇದ್ದೀನಿ, ಎಂಥ ಒಂದು ಡೆಬ್ಯೂ ಮ್ಯಾಚು, ಸಖತ್ತು ಒಳ್ಳೊಳ್ಳೆ ಶಾರ್ಟ್ಸ್ ಇಟ್ಟಿದ್ದು, ಕಾನ್ಫಿಡೆಂಟಾಗಿ ಆಡಿದ್ದು ಮನುಷ್ಯ. ಪಾಪ ಕೊನೆಯಲ್ಲಿ ಅದೊಂಥರ ಕೂದಲೆಳೆ ಅಂತರದಲ್ಲಿ ಸ್ಟಂಪ್ ಆಗಿದ್ದು. ನೆನ್ನೆ ಸ್ಟಂಪು ಹಿಂಗೆ ಕಾಲು ಏರಲ್ಲಿತ್ತು ಅಂತ ಬೆರಳು ಒಂಚೂರು ಹಿಂಗೆ ಕೆಳಗಿದ್ದಿದ್ರೆ ಇನ್ನೂ 50 ಅಂತೂ ಹಾಕಿರ್ತಾಯಿದ್ರು ಅನ್ಸುತ್ತೆ. ನೆನ್ನೆ ಆ ಮನುಷ್ಯ ಸಕ್ಕತ್ತಾಗಿ ಆಡ್ದ ಹುಡುಗ. ಪಾಪ ಔಟ್ ಆದಮೇಲೆ ಆ ಮನುಷ್ಯಂಗೆ ಯಾವ ಥರ ದುಃಖ ತಡೆಯೋಕ್ಕೆ ಆಗ್ತಾಯಿಲ್ಲ, ಕಣ್ಣಲ್ಲೆಲ್ಲ ನೀರು ಅಳುನೇ ಬಂದು ಹತ್ಕೊಂಡು ಹಿಂಗೆ ಸಣ್ಣ ಹುಡುಗರು ಇಲ್ಲಿ ಹೋಗ್ತಾರಲ್ಲ ಎಲ್ಲ, ಪಾಪ ಇಲ್ಲೆಲ್ಲ ಕ್ಯಾಂಪ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಯ್ತಲ್ಲ, ಆ ಥರ ಹತ್ಕೊಂಡು ಹೋಗ್ತಾಯಿದ್ದು. ಆ ಸೀನ್ಸು ಅವೆಲ್ಲ ನೋಡೋಕ್ಕೆ ಒಂಥರ ಎಮೋಷ್ನಲ್ ಆಗ್ತಾಯಿತ್ತು. ಚೆನ್ನಾಗಿ ಅನ್ನಿಸ್ತು ಆ ಥರ ಮ್ಯಾಚ್ ನೋಡಿ. ಅವ್ರಿಗೆಲ್ಲ ಚಾನ್ಸ್ ಎಲ್ಲ ಕೊಟ್ಟು ಇವೆಲ್ಲ ಮಾಡೋದು. ನಮ್ಮ ಕಡೆ RCB ಮ್ಯಾನೇಜ್ಮೆಂಟ್ ನಂದು ಹೋದ ವಿಡಿಯೋನಲ್ಲೇ ಹೇಳಿದ್ದೀನಿ, ಅದ್ರ ಬಗ್ಗೆ ಮತ್ತೆ ಮಾತಾಡಿ ಗೆದ್ದಿರೋ ಸಂತೋಷನ ಯಾಕೆ ಹಾಳು ಮಾಡ್ಕೊಳ್ಳೋದು. ಸಖತ್ತಾಗಿ ಆಡಿ ಇವತ್ತು ಗೆದ್ದರು. ಸೇಡಿಗೆ ಸೇಡು ಮುಗೀತು.
ಇನ್ನು 24ನೇ ತಾರೀಕು ನೆಕ್ಸ್ಟ್ ಇನ್ನು ಬೆಂಗಳೂರಲ್ಲಿ ಮ್ಯಾಚು. ಸೊ ಆಮೇಲೆ ಅದು ಹೆಂಗಾಗುತ್ತೆ ಏನು ಕತೆ ನೋಡ್ಬೇಕು. ಆಮೇಲೆ ಚೆನ್ನೈ ಮ್ಯಾಚು ಇನ್ನೂ ಒಂದಿದೆ, ಅದು ಮೇ 1 ಮೇ 2 ಏನೋ ಇರ್ಬೇಕು ಅನಿಸುತ್ತೆ ಬೆಂಗಳೂರಲ್ಲೇ. ಅದಕ್ಕಾಗಲೇ ಟಿಕೆಟ್ಗಳೆಲ್ಲ ವಿಪರೀತ, ಇಲ್ಲಿ ಗೊತ್ತಲ್ಲ ಜನ ತೊಗೊಂಡು ಹೋಗ್ತಾರೆ. ಅದು ನಡೀತಾ ಇದೆ, ಏನು ಕತೆ ಅಂತ ಗೊತ್ತಿಲ್ಲ. ಬಟ್ ಇವತ್ತು ಆಡಿದ್ದು ಭಾಳ ಖುಷಿ ಆಯಿತು. ಚೇಸ್ ಮಾಸ್ಟರ್ ಕೊಹ್ಲಿ ಇವತ್ತು ಅಟ್ ಈಸ್ ಬೆಸ್ಟ್ ಅಂತಾರಲ್ಲ, ಏನು ಆಡಿದ್ದು ಶಾರ್ಟ್ಸು, ಆ ಫಸ್ಟು ಒಂದು ಆಫ್ ಡ್ರೈವ್ ಅದೊಂದು ಹೊಡಿತಿದ್ದಂಗೆ ಆ ಮನುಷ್ಯನ ಕಾನ್ಫಿಡೆನ್ಸ್ ಬೇರೆ ಅಂತ ಕೊಟ್ಟಾಯಿತು. ಎಲ್ರಿಗೂ ಎಣಿಸ್ಕೊಂಡು ಬಾ ನೀನಲ್ವಾ, ಬಾ ಇಲ್ಲಿ ಹರ್ಷದೀಪ್ ಸಿಂಗ್, ಬಾ ಆಮೇಲೆ ಯಾರೋ ಬ್ರಾರ್ ಬಾಬಾ, ಎಲ್ರಿಗೂ ಕರೆದು ಹೊಡೆದು ಗೊತ್ತಾಯ್ತಾ ಇದು ವಿರಾಟ್ ಕೊಹ್ಲಿ ಅನ್ನೋ ರೇಂಜ್ಗೆ ಆಡಿದ್ದು ಇವತ್ತು. ಸ್ಟೇಟ್ಮೆಂಟ್ಸ್ ಎಲ್ರಿಗೂ ಒಂದೊಂದು ಸ್ಟೇಟ್ಮೆಂಟ್ಸ್ ಮಾಡಿ ಕಳಿಸ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೆನ್ಸ್ ಪ್ರೂವ್ಡ್ LHS = RHS ಅಂತ ಮಾಡಿ ಕಳಿಸಿದ್ದಾಯ್ತು ಇವತ್ತು. ಏನು ಆಯಿತಾ, ಹೋಗ್ತಾ ಇರಿ ಇನ್ನು ಮಾತಾಡೋಂಗಿಲ್ಲ ಅಂದ್ಬಿಟ್ಟು ವಿರಾಟ್ ಕೊಹ್ಲಿ ಬೇರೆ ಒಂಥರ ಜಿದ್ದಿಗೆ ಬಿದ್ದು ಆಡಿದ್ದು. ಅದರಲ್ಲೂ ಇನ್ನೊಂದು ನೋಡಿದ್ರಲ್ಲಪ್ಪ, ಅಯ್ಯೋ ಮತ್ತೆ ಹೇಳೋದೇ ಬೇಡ, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್, ಅಯ್ಯೋ ಅದನ್ನ ನೋಡಿ ಇವತ್ತು 4 ರನ್ ಓಡಿಸ್ಬಿಟ್ರು. ಲೈಕ್ ದೇವದತ್ ಪಡಿಕಲ್ಲಂತೂ ಆ ಮನುಷ್ಯ ಓಡೋದು ಇವೆಲ್ಲ ಸರ್ಕಸ್. ಜೊತೆಗೆ ವಿರಾಟ್ ಕೊಹ್ಲಿ ಜೊತೆಗೆ ಸೇರಿದ್ಮೇಲೆ IPL T20 3 ಓಡೋದೇ ಅದು ವೆರಿ ರೇರ್ ಸೀನ್ಸು. 3 ರನ್ ಸಿಗೋದೇ ಭಾರಿ ದೊಡ್ಡ ವಿಷಯಗಳು. ಇವತ್ತು 4 ಓಡಿಸ್ಬಿಟ್ರು. 4 ರನ್ ವಿರಾಟ್ ಕೊಹ್ಲಿ ಓಡಿಸಿ ಅದೂ ಆಯಿತು. ಅದಾದಮೇಲೆ ರನ್ಔಟು ಮತ್ತೆ ಹೇಳ್ಬೇಕಲ್ಲ, ಇನ್ನೇನು ರಜತ್ ಪತಿದಾರ್ ಕಾಲು ಎತ್ಕೊಂಡಿತ್ತು. ರಜತ್ ಪತಿದಾರ್ ನಿಯತ್ತಾಗಿ ಹೇಳ್ತಾ ಇದ್ದಾರೆ ಆ ಕಡೆಯಿಂದ, ಬೇಡಾದ್ರು ನೋ ಈ ಮನುಷ್ಯ ಅಲ್ಲಿ ನೋ ಅನ್ನೋಕ್ಕೆ ಕೇಳಿಸ್ಕೊಳ್ಳೋದಿಲ್ಲ. ಅಲ್ಲಾಗಲೇ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಆ ಕಡೆ. ರಜತ್ ಪತಿದಾರ್ ಆಸೆನೇ ಬಿಟ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿದ್ದು. ಥ್ರೋ ಎಲ್ಲ ರಾಂಗ್ ಎಂಡಿಗೆ ಹೊಡೆದಿದ್ದಕ್ಕೆ ಹೆಂಗೋ ಬಚಾವಾಗಿದ್ದಾಯಿತು. ಆಮೇಲೆ ಫುಲ್ಲು ಸಿಟ್ಟು ಮನುಷ್ಯಂಗೆ ಕೊಹ್ಲಿಗೆ, ನಾನು ಬಂದು ನಿಂತ್ಕೊಂಡಿದ್ದೀನಿ, ನೀನೇನು ಮಾಡ್ತಾಯಿದ್ಯಾ, ಏನು ಕದ ಅಂತ ಫುಲ್ಲು ರನ್ಔಟ್ಗಳು ಕೊಹ್ಲಿ ಕತೆ ಗೊತ್ತಲ್ಲ ಏನೋ. ಅದಾದಮೇಲಂತೂ ಈ ಇನ್ಸಿಡೆಂಟ್ ಆದಮೇಲೆ ರಜತ್ ಪತಿದಾರ್ಗೆ ಆರ್ಗ್ಯುಮೆಂಟ್ ಆದಂಗೆ ಆಯಿತು. ಅದಾದಮೇಲೆ ಏನು ರೊಚ್ಚಿಗೆ ಎದ್ಬಿಟ್ಟು ಬಿಸಾಕ್ತೀನಿ ನೀರು, ಸುಮ್ಮನೆರಪ್ಪ ತಲೆಗೆಟ್ಟೋಗಿದೆ ನನಗೆ ಈ ರನ್ಗಳು ಅಂದ್ಬಿಟ್ಟು ಅನ್ನೋ ಥರ ಹೊಡೆದಿದ್ದು ಇವತ್ತು ವಿರಾಟ್ ಕೊಹ್ಲಿ. ಸಖತ್ತಾಗಿ ಆಡಿದ್ರು. ಅದು ಬಿಟ್ಟರೆ ದೇವದತ್ ಪಡಿಕಲ್ಲು ಆಯಿತು, ಹೋದ ಮ್ಯಾಚ್ ಕೂಡಿಸಿ ಅದಕ್ಕೂ ಬೆಂಕಿ ಹತ್ಕೊಂಡಿತ್ತಲ್ಲ, ಅಲ್ಲೂ ಆ ರಾಕೆಟ್ಗೂ ಹತ್ಕೊಂಡಿತ್ತು. ಹೋದ ಮ್ಯಾಚ್ ಕೂಡಿಸ್ಬಿಟ್ರು ನನ್ನ ಅಂದ್ಬಿಟ್ಟು ಮ್ಯಾಚ್ ಫೀಸ್ ಬೇರೆ ಹೋಗ್ಬಿಡುತ್ತಲ್ಲಪ್ಪ. ಇವಾಗ ಒಂದೊಂದು ಮ್ಯಾಚ್ ಬಿಟ್ರು ಮ್ಯಾಚ್ ಫೀಸ್ ಹೋಗುತ್ತೆ, ದುಡ್ಡು ತಮಾಷೆ ಅಲ್ಲ. ಸೊ ಈ ಮ್ಯಾಚ್ಗೆ ತೊಗೊಳ್ತಿದ್ದಂಗೆ ಫುಲ್ ಸಿಟ್ಟಲ್ಲೇ ಬೆಂಕಿಲೇ ಹೊಡೆದಿದ್ದು. ಚೆನ್ನಾಗಿ ಆಡ್ದು ಮನುಷ್ಯ ಇವತ್ತು. ದೇವದತ್ ಪಡಿಕಲ್ ಶಾರ್ಟ್ ಸೆಲೆಕ್ಷನ್ಸು ಒಳ್ಳೆ ಐಡಿಯಲ್ಲು, ಲೈನ್ ಗಡ್ತಾಯಿದ್ರು, ಮಸ್ತಾಗಿ ಹೊಡೆದಿದ್ದು. ಪವರ್ ಅದೇ 6 ಹಿಟ್ಟಿಂಗ್ ಎಬಿಲಿಟಿಯಲ್ಲಿ ಯಾವಾಗಲೂ ಅದೊಂದು ಲ್ಯಾಕಿಂಗೆ. 60 ರನ್ ಹೊಡೆದಿದ್ದು ಸೂಪರ್ ಸ್ಕೋರ್ ಅಂತ, ಒಳ್ಳೆ ಕಾಂಟ್ರಿಬ್ಯೂಷನು, ಒಳ್ಳೆ ಟೈಮಲ್ಲಿ ಬಂದಿದ್ದು. ಸಾಲ್ಟ್ ಔಟ್ ಆದಾಗ ಒಂಥರ ಶೇಕಿ ಆಗುತ್ತೇನಪ್ಪ, ಏನಿದು ಮತ್ತೆ ಕತೆ, ವಿಕೆಟ್ ಹೋಗ್ಬಿಟ್ಟಿದ್ರೆ ಕೇಸ್ ಆಗ್ಬಿಟ್ಟಿರೋದು. ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಂಡು ಒಳ್ಳೆ ಸಖತ್ ಆಕ್ಸಿಲರೇಷನು ದೇವದತ್ ಪಡಿಕಲ್ ಕಡೆಯಿಂದ. ಒಳ್ಳೆ ಇನ್ನಿಂಗ್ಸು. ಇದೇ ಥರ ಇಷ್ಟು ಆಡ್ಕೊಂಡ್ರೆ ಸಾಕು ದೇವದತ್ ಪಡಿಕಲ್. ಹೆಚ್ಚಿಗೆ ನೀನು ಏನು ಬೇಡ ಆದರು, ನೀನು ಇಷ್ಟು ಹೊಡಿ 30ಕ್ಕೆ 60, 180, 200 ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ಕೊಂಬಿಟ್ರೆ ನಮಗೆ ತಪಸ್ಸಿನ ಫಲವೋ ಪುಣ್ಯದ ತಪಸ್ಸಿನ ಫಲವೋ ಹಿರಿಯರ ಒಲವೋ ಅಂದ್ಕೊಂಡು ನಾವು ಆರಾಮಾಗಿ ಮ್ಯಾಚ್ ನೋಡಿಕೊಂಡು ಇದ್ಬಿಡ್ತೀವಿ. ಸುಮ್ಮನೆ ಬೇರೆ ಅತಿ ಇಲ್ಲದೇ ಇರೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ಈ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಒಂದು ಸ್ಕೋರ್ ಅಂತ ತಲೆಯಲ್ಲಿ ಇಟ್ಕೊಂಡು ಏನೇನೋ ಬೀಸಕ್ಕೆ ಹೋಗ್ತಾರೆ ನೋಡಿ, ಅಲ್ಲೇ ಪ್ರಾಬ್ಲಮ್ ಆಗ್ತಾರದು ನಮ್ಮದು. ಚೇಸ್ ಮಾಡ್ಬೇಕಾದ್ರೆ ಒಂದು ನಂಬರ್ ಇರುತ್ತೆ, ಅದಕ್ಕೆ ಸಕ್ಕದಾಗ ಅದೊಂಥರ ನಮಗೆ ಇಷ್ಟು ಮುಟ್ಟಬೇಕು ಅಂತ ಹೇಳಿದ್ರೆ ಮುಟ್ಕೊಂಡ್ಬಿಡ್ತಾರೆ RCB ಅವರು. ಆ ಥರ ಆಗಿದೆ ಈ ಪರಿಸ್ಥಿತಿ. ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರು ಸ್ಟ್ರಾಟಜಿ ಹಾಕ್ಕೊಂಡು ಇದನ್ನು ಮಾಡಬೇಕು ಈ ಮ್ಯಾನೇಜ್ಮೆಂಟ್ ಅವರು. ಅಟ್ಲೀಸ್ಟ್ ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಖುಷಿಯಾದ ವಿಚಾರ, ಭಾಳ ಚೆನ್ನಾಗಿತ್ತು. ಇವಾಗ CSK ಮ್ಯಾಚ್ ನಡೀತಾ ಇದೆ. ಮೊನ್ನೆ 170 ಏನೋ ಹೊಡೆದಿದ್ದಾರೆ. ಚೇಸು ಈಗ ಸ್ಟಾರ್ಟ್ ಆಗಿದೆ, ಏನಾಗುತ್ತೋ ನೋಡೋಣ. ಅಲ್ಲಿ ಅವರು ಬ್ರೇವಿಸ್ನ ಕರ್ಕೊಂಬಂದಿದ್ದಾರೆ, ಜೂನಿಯರ್ AB ಅಂತಾರಲ್ಲಪ್ಪ, ಆ ಮನುಷ್ಯನ ಕರ್ಕೊಂಬಂದು ಯಾರಿಗೋ ಇಂಜುರಿ ಅಂದ್ಬಿಟ್ಟು ಅದೇನೇನು ಡ್ರಾಮಾ ಆಗಿದೆಯೋ ಗೊತ್ತಿಲ್ಲ, ಒಟ್ಟು ಬಂದಿದ್ದಾರೆ ಚೆನ್ನೈ ಟೀಮು. ನೋಡೋದು ಇವತ್ತೇನಾಗುತ್ತೋ ಅವ್ರದ್ದು ಚೆನ್ನೈ ಮುಂಬೈ ಮ್ಯಾಚು. ನೀವು ಹೀಗೆ ನೋಡ್ತಾಯಿರಿ. ಹೋದ ವೀಡಿಯೋಗೆ ಎಲ್ಲರೂ ತುಂಬ ಜನ ಅಪ್ರಿಸಿಯೇಷನ್ಸು ಎಲ್ಲ ಕಳಿಸಿದಿರಿ, ತುಂಬ ಧನ್ಯವಾದಗಳು. ಹೀಗೆ ನಿಮ್ಮ ಬೆಂಬಲ ಮುಂದುವರಿಸ್ತಾಯಿರಿ, ಸಿಗ್ತಾ ಇರೋಣ ಹೀಗೆ. ಬಾಯ್.